ಹಾಯ್ ನಮಸ್ತೆ. ಇವತ್ತು ಜ್ಯುವೆಲರಿ ತೊಗೊಳ್ಳೋಣ ಅಂತೇಳಿ ನಮ್ಮ ಯಾತ್ರೆ ಆ್ಯಪ್ನ ಬುಕ್ ಮಾಡಿಕೊಂಡು ಹೊರಟಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ವಿಶ್ವಾಸ್ ಜ್ಯುವೆಲರಿಗೆ ಹೋಗ್ತಾ ಇದ್ದೀವಿ ಚಿನ್ನನ ಖರೀದಿ ಮಾಡೋಕ್ಕೆ. ನಾನು ಅಂದ್ಕೊಂಡು ಹೋಗ್ತಾ ಇರೋಂಥ ಅಮೌಂಟ್ ಸಾಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ಚಿನ್ನ ರೇಟ್ ಜಾಸ್ತಿ ಇದ್ದಾಗಲೇ ನಾವು ಚಿನ್ನನ ಖರೀದಿ ಮಾಡ್ತಾ ಇರಬೇಕು. ಯಾಕೆ ಗೊತ್ತಾ? ಚಿನ್ನದ ಬೆಲೆ ಜಾಸ್ತಿ ಆದಾಗ ಚಿನ್ನದಲ್ಲಿ ಹೂಡಿಕೆ ಮಾಡೋದ್ರಿಂದ ನಮ್ಮ ದುಡ್ಡು ಕೂಡ ಡಬಲ್ ಆಗ್ತಾ ಇರುತ್ತಲ್ಲ. ಹಾಗಾಗಿ ಇನ್ನು ಸಂಗೀತ ಮನೆಗೆ ಬಂದಿದ್ದರು. ಇನ್ನು ಹೊರಗಡೆ ಹೋದಾಗ ಮಕ್ಕಳನ್ನೆಲ್ಲ ಇಟ್ಕೋಬೇಕು, ನಾನು ಒಬ್ಳಿಗೆ ಶಾಪಿಂಗ್ ಮಾಡೋಕ್ಕಾಗಲ್ಲ ಅಂತೇಳಿ ಸಂಗೀತನ ಕರೆಸ್ಕೊಂಡಿದ್ದೀನಿ. ಮನೆ ಹತ್ರ ಬಂದಿದ್ದ ಮೇಲೆ ಇನ್ನು ಆಟೋನ ಇಟ್ಕೊಂಡು ಜ್ಯುವೆಲರಿ ಶಾಪ್ಗೆ ಹೋಗ್ತಾ ಇದ್ದೀವಿ. ಹೆಣ್ಮಕ್ಳು ಯಾವಾಗೂ ಚಿನ್ನ ಜಾಸ್ತಿ ಆಯಿತು ನಮ್ಮ ಕೈಲಿ ತೊಗೊಳಕ್ಕಾಗಲ್ಲ ಅಂತ ಯೋಚನೆ ಮಾಡಬಾರ್ದು. ಯಾಕಂದರೆ ಚಿನ್ನ ಜಾಸ್ತಿ ರೇಟ್ ಇದ್ದಾಗೆ 1-2 ಗ್ರಾಮ್ ತೆಗಿಯೋಕ್ಕಾಗಿಲ್ಲ ಅಂದ್ರೆ 1 ಗ್ರಾಮ್ ಅದು ತೆಗೆದು ನಮ್ಮ ಮನೇಲಿ ಸ್ಟೋರ್ ಮಾಡ್ತಾ ಇರಬೇಕು, ಉಳಿತಾಯ ಮಾಡ್ತಾ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ವಿಶ್ವಾಸ್ ಜ್ಯುವೆಲರಿಗೆ ತಲುಪಿದ್ದೀನಿ. ನೋಡಿ, ವಿಶ್ವಾಸ್ ಜ್ಯುವೆಲರಿ ನಾವು ಯಾವಾಗೂ ಕೂಡ ಇಲ್ಲಿ ಪ್ರತಿ ಮಂತ್ ಇನ್ಸ್ಟಾಲ್ಮೆಂಟ್ ರೀತಿ ನಾನು ಅಮೌಂಟ್ನ ಕಟ್ತಾ ಇದ್ದೀನಿ. ಅಮ್ಮಂದು ನಂದು 2 ಕಾರ್ಡ್ನ ಹಾಕ್ಕೊಂಡಿದ್ವಿ. ಸಂಗೀತ ಅಂತೂ 3-4 ಕಾರ್ಡ್ ಹಾಕ್ಕೊಂಡ್ಬಿಟ್ಟಿದ್ದಾಳೆ ಗೋಲ್ಡ್ಗೆ. ಇದರಲ್ಲಿ ನಾನಿವತ್ತು ನಿಮಗೆ ಕಾರ್ಡ್ ಬಗ್ಗೆ ತೋರಿಸ್ತೀನಿ, ಮತ್ತು ಯಾವ ಗೋಲ್ಡ್ನ ತೊಗೊಂಡಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ. ಮತ್ತು ಕಾರ್ಡ್ ಕಟ್ಟಿದ್ರೆ ಏನು ಲಾಭ, 29,000 ರೂಪಾಯಿ ಲಾಭ ನಮಗೆ ತೋರಿಸಿದ್ದಾರೆ. ಅದು ಯಾವ ರೀತಿ ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಕಾರ್ಡ್ ಪ್ರತಿ ತಿಂಗಳು ಕಟ್ಟೋದ್ರಿಂದ ನಮಗೆ ಎಷ್ಟು ಲಾಭ ಇದೆ ಗೊತ್ತಾ? ವೇಸ್ಟೇಜ್ ಇಲ್ಲ, ಮೇಕಿಂಗ್ ಇಲ್ಲ. ನಾವು ಕಟ್ಟೋವಂಥ ಅಮೌಂಟು ಲಾಕ್ ಆಗಿ ನಮಗೆ ಚಿನ್ನ ಪ್ರತಿ ತಿಂಗಳು ಹ್ಯಾಡ್ ಆಗ್ತಾ ಹೋಗುತ್ತೆ. ನಮಗೆ ಎಷ್ಟು ಗ್ರಾಮ್ ಅಂದರೆ 39,000 ಲಾಭ ಸಿಗುತ್ತೆ ಗೊತ್ತಾ? ನಮ್ಮ ಮನೀಶ್ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ. ಸಂಡೇ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು. ನೋಡ್ಬೋದು ನೀವೇ ಎಷ್ಟು ಜನ ಇದ್ರಂದರೆ ನಮಗೆ ಕೂರ್ಲಿಕ್ಕೂ ಜಾಗ ಇರಲಿಲ್ಲ, ಅಷ್ಟು ಕಸ್ಟಮರ್ಸ್ ಇದ್ದರು ಶಾಪಲ್ಲಿ. ಇನ್ನು ಆಗೋ ನಮ್ಮನ್ನ ಕೂರಿಸಿದ್ರು. ಇನ್ನು ನಾನು ಬಂದು ರಿಂಗ್ ತೊಗೊಳ್ಳೋಣ ಅಂತ ಹೋಗಿ ಇಯರಿಂಗ್ನ ತೊಗೊಂಡು ಬಂದೆ, ನೆಕ್ಲೆಸ್ಗೆ ಮ್ಯಾಚ್ ಆಗೋ ಥರ. ನೋಡಿ ಯಾವುದನ್ನ ತೊಗೊಂಡೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಇಯರಿಂಗ್ನ ನೋಡ್ತಾ ಇದ್ದೀನಿ. ಮನೀಶ್ ಇದೇ ರೀತಿ ಕೂತಿದ್ದಾನೆ. ಇನ್ನು ನನ್ನ ನೆಕ್ಲೆಸ್ಸು ಹಾಕ್ಬಿಡೋಣ, ಈ ನೆಕ್ಲೆಸ್ನ ನಾನು ಅಂದರೆ ಬೇರೆದು ತೊಗೊಳ್ಳೋಣ, ಇದನ್ನು ಹಾಕಿ ಅಂತ ಹಾಕ್ಕೊಂಡಿದ ತಕ್ಷಣ ಅಲ್ಲಿ ಅಕ್ಕಪಕ್ಕ ಇರೋರೆಲ್ಲನೂ ಕೂಡ ಹಾಕ್ಬಿಡಮ್ಮ, ಇಷ್ಟು ಚೆನ್ನಾಗಿದೆ, ಎಷ್ಟು ಒಳ್ಳೆ ನೆಕ್ಲೆಸ್ ಇದು, ಏನಕ್ಕೆ ಹಾಕ್ತೀಯ ಅಂತೆಲ್ಲನೂ ಕೂಡ ಹೇಳಿದ್ರು. ಶಾಪು ಅವರು ಕೂಡ ಹಾಗೆ ಹೇಳಿದರು, ಮೇಡಮ್ ತುಂಬ ಚೆನ್ನಾಗಿದೆ, ಇದನ್ನ ಏನಕ್ಕೆ ಹಾಕ್ಬಿಡ್ತೀರಾ ಹಾಗೆ ಹೀಗೆ ಅಂತ ಅಂದರು. ಸರಿ, ನನಗೂ ಅಲ್ಲೋಗಿ ಹಾಕ್ಕೊಂಡು ವೇರ್ ಮಾಡಿದ್ಮೇಲೆ ನನ್ನ ಮದುವೆ ನೆಕ್ಲೆಸ್ಸು ನನಗೆ ಚೆನ್ನಾಗಿ ಕಾಣ್ತಿತ್ತು. ಹಾಗಾಗಿ ಬೇಡ ಬಿಡು, ಇದಕ್ಕೆ ಪೇರ್ ಇಯರಿಂಗ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಇದನ್ನು ಹಾಕ್ಬಿಟ್ಟು ಇದ್ರ ಮೇಲೇ ಒಂದು 25 ಗ್ರಾಮ್ ಒಳಗಡೆ ನಾವು ಸೆಟ್ನ ತೊಗೊಳ್ಳೋಣ ಅಂತೇಳಿ ಹೋಗಿದ್ದು. ಬಟ್ ಆದರೆ ಬೇಡ, ಅದು ಅಷ್ಟು ಚೆನ್ನಾಗಿದೆ, ನಾನು ಹಾಕ್ಬಿಟ್ರೆ ನಮ್ಮಮ್ಮ ಅಂತೂ ಚೆನ್ನಾಗಿ ಬೈತಾರೆ ಅಂತೇಳಿ ಭಯ ಆಗೋಯ್ತು. ಇನ್ನು ಅದಕ್ಕೆ ಮ್ಯಾಚ್ ಆಗೋ ರಿಂಗ್ನ ತೊಗೊಳ್ಳೋಣ, ಇಯರಿಂಗ್ನ ಅಂತೇಳಿ ನೋಡ್ತಾ ಇದ್ದೀನಿ. ಪ್ಲೈನ್ ಇಯರಿಂಗ್ಗೆ ಇದಕ್ಕೆ ಮ್ಯಾಚ್ ಆಗೋ ಸೂಟ್ ಆಗೋ ಇಯರಿಂಗ್ನ ಸೆಲೆಕ್ಷನ್ ಮಾಡ್ತಾಯಿದ್ದೆ. ಅಂತೂ ಇಂತೂ ಫಸ್ಟ್ ಸೆಲೆಕ್ಷನ್ ಮಾಡಿದ್ದೆ, ನನಗೆ ಬೆಸ್ಟ್ ರೀತಿ ಆಯಿತು. ತುಂಬ ಒಂದು 4 ಇಯರಿಂಗ್ನ ಹಾಕಿ ವೇರ್ ಮಾಡಿ ನೋಡ್ತಿದ್ದೆ. ಫೈನಲಿ ಈ ಇಯರಿಂಗ್ಗೆ, ಈ ಹ್ಯಾಂಗಿನ್ಸ್ಗೆ ಈ ನೆಕ್ಲೆಸ್ಸು ಸಖತ್ತಾಗಿ ಕಾಣಿಸ್ತಿತ್ತು. ಇನ್ನು ಖುಷಿ ಆಯಿತು ನನಗಂತೂ. ತುಂಬ ಸರಿ ವೇರ್ ಮಾಡಿದೆ, ಬೇರೆದೆಲ್ಲ ವೇರ್ ಮಾಡಿ ನೋಡಿದೆ, ಬಟ್ ಆದರೆ ನನಗೆ ಯಾವುದು ಕಂಫರ್ಟಬಲ್ ಅನ್ನಿಸ್ತಿರಲಿಲ್ಲ. ಇದೇ ಮ್ಯಾಚ್ ಆಗ್ತಿದೆ ಅಂತೆಲ್ಲನೂ ಕೂಡ ಹೇಳ್ತಾಯಿದ್ರು. ಇನ್ನು ನನ್ನ ಲಿತಿಮ ಆ ಕಡೆ ಹೋಗೋದು ಈ ಕಡೆ ಹೋಗೋದೆಲ್ಲ ತೀಟೆ ಮಾಡ್ತಾಯಿದ್ರು. ಅವರಂತೂ ಪಿಕ್ನಿಕ್ ಬಂದಿರೋ ಥರ ಆಡ್ತಾರೆ ನನ್ನ ಮಕ್ಕಳು. ಅಲ್ಲಿ ಚಕ್ಲಿ ಅಂತೆ, ಜ್ಯೂಸ್ ಅಂತೆ, ಮತ್ತು ಮಿಲ್ಕ್ ಹಾಲಂತೆ, ಕಾಫಿ ಅಂತ ಈ ಥರ ಎಲ್ಲ ಕೊಡ್ತಾಯಿದ್ದಾರೆ. ಅವ್ರಿಗೆ ಟ್ರಿಪ್ಪಿಗೆ ಬಂದಿದ್ದೀನಿ ಅನ್ನೋ ಥರ ಎಂಜಾಯ್ ಮಾಡ್ತಾಯಿದ್ದಾರೆ. ತುಂಬ ಕಸ್ಟಮರ್ ಇರೋದ್ರಿಂದ ನನ್ನ ಮಕ್ಕಳದೇ ಒಂದು ಹವ ಆಗಿಬಿಟ್ಟಿತ್ತು. ಲಿತಿ ಮತ್ತು ಸಂಗೀತನ ಮಗಳದು ತುಂಬ ಓಡಾಟ ಆಗಿತ್ತು, ಅದಕ್ಕೆ ಕರೆದು ನೋಡ್ತಾಯಿದ್ವಿ. ಇನ್ನು ನೆಕ್ಲೆಸ್ ನೋಡಿ ಯಾವ ಥರ ಇದೆ, ಇದನ್ನು ಹಾಕಿದ್ರೆ ನಮ್ಮಮ್ಮ ಅಂತೂ ನನಗೆ ಬಿಡೋದಿಲ್ಲ ಅಂಥೇಳಿ ಇನ್ನು ಅದೇ ನೆಕ್ಲೆಸ್ಗೆ ನೋಡಿ ಈ ಇಯರಿಂಗ್ನ ಸೆಲೆಕ್ಷನ್ ಮಾಡಿಕೊಂಡೆ. ತುಂಬ ಕಲೆಕ್ಷನ್ ಇದೆ ಇಲ್ಲಿ, 1, 2, 3 ಇಟ್ಕೊಂಡಿರಲ್ಲ. ನಾವು ಒಂದು ಸಾರಿ ಹೋಗ್ತೀವಿ ಅಂದರೆ 40-50 ಕಲೆಕ್ಷನ್ ಇಯರಿಂಗ್ನ ತೋರಿಸ್ತಾ ಇದ್ರಲ್ಲಿ ನಮಗೆ ಮ್ಯಾಚಿಂಗ್ ಆಗೋವಂಥ ಇಯರಿಂಗ್ನ ಫೈನಲಿ ಸೆಲೆಕ್ಷನ್ ಮಾಡಿಕೊಂಡೆ. ನನ್ನ ನೆಕ್ಲೆಸ್ಗೆ ಯಾವೂ ಕೂಡ ಜುಮ್ಕಾಗಳನ್ನ ವೇರ್ ಮಾಡ್ತಾಯಿದ್ದೆ. ಇದಕ್ಕೆ ಮ್ಯಾಚ್ ಆಗೋ, ನನ್ನ ನೆಕ್ಲೆಸ್ಗೆ ಮ್ಯಾಚ್ ಆಗೋ ಅಂಥ ಇಯರಿಂಗ್ ಇರಲಿಲ್ಲ ನನ್ನ ಹತ್ರ. ಹ್ಯಾಂಗಿನ್ಸ್ ಥರನೇ ಇದು, ಹ್ಯಾಂಗಿನ್ಸ್ ಇರಲಿಲ್ಲ. ಫೈನಲಿ ನನಗೆ ಸಿಕ್ತು. ತುಂಬ ಚೆನ್ನಾಗಿದೆ ಅಂತೇಳಿ ನಮ್ಮ ಚಿಕ್ಕಮ್ಮನ ಕೂಡ ಫೋಟೋ ಕಳಿಸ್ದೆ, ಅವರು ಕೂಡ ತುಂಬ ಚೆನ್ನಾಗಿದೆ ಅಂತಂದರು. ಇನ್ನು ನನ್ನ ಹಸ್ಬೆಂಡ್ಗೆ ರಿಂಗ್ನ ನೋಡ್ತಾ ಇದ್ದೀನಿ. 4-5 ಗ್ರಾಮ್ಗೆಲ್ಲ ಎಷ್ಟು ಒಳ್ಳೆ ಇಯರಿಂಗ್ ಗೊತ್ತಾ? ಈ ಕ್ರೇಟಲ್ಲಿ ಇರೋದೆಲ್ಲನೂ ಕೂಡ 5 ಗ್ರಾಮ್ ಒಳಗಡೆ ಇರೋವಂಥದ್ದು. 3.5 ಗ್ರಾಮ್, 3.5 ಗ್ರಾಮು ಈ ಥರ ರಿಂಗ್ಗಳೆಲ್ಲ ನೋಡ್ಬೋದು. ನಾವು 3.5 ಗ್ರಾಮಲ್ಲಿ ನೋಡಿ ನನ್ನ ಹಸ್ಬೆಂಡ್ ಸಾಕಾಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅವ್ರದ್ದು ಬೆರಳು ತುಂಬ ದೊಡ್ಡದಾಗಿದೆ, 5-6 ಗ್ರಾಮ್ ಆದರೂ ಬೇಕೇ ಬೇಕು ಅವರಿಗೆ. ಇನ್ನು ನಾವು ಕೇಳ್ತಾ ಇದ್ವಿ ಅವ್ರಿಗೆ, 5 ಗ್ರಾಮಲ್ಲಿ ನಾವು ರಿಂಗ್ ತೊಗೊಂಡ್ರೆ ಎಷ್ಟು ಅಮೌಂಟ್ ಆಗುತ್ತೆ? 50,000 ಆಗುತ್ತೆ. 6 ಗ್ರಾಮಲ್ಲಿ 81,000 ಆಗುತ್ತೆ. 5 ಗ್ರಾಮ್ಗೆ 6 ಗ್ರಾಮಲ್ಲಿ ತೊಗೊಂಡ್ರೆ 90,000 ಆಗುತ್ತೆ ಅಂತ ಹೇಳಿದ್ರು. ಇನ್ನು ನನ್ನ ಹಸ್ಬೆಂಡ್ಗೆ 5-6 ಗ್ರಾಮೇ ಮಾಡಿಸ್ಬೇಕು, 90,000 ಬೇಕಾಗುತ್ತೆ ಅಂತ ನೋಡಿದೆ. ನಾನು ಬಂದು ಹಳೆ ಗೋಲ್ಡ್ನ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ ಇಲ್ಲಿ.
ಹಳೆಗಳ್ನ ಕೊಟ್ಟು ಹೊಸಗಳ್ನ ತೊಗೊತಾ ಇರೋಂಥದ್ದು. ಇನ್ನು ನನ್ನ ಹಸ್ಬೆಂಡ್ಗೆ ರಿಂಗ್ ತೆಗಿಬೇಕಂದ್ರೆ 90,000ದಿಂದ 1,00,000 ರೂಪಾಯಿವರೆಗೂ ಆಗುತ್ತೆ. ಇನ್ನು ನನ್ನ ಇಯರಿಂಗ್ ತೆಗಿಬೇಕು ಅಂದರೆ ಅದು 6 ಗ್ರಾಮ್ ಇದೆ, ನನ್ನ ನೆಕ್ಲೆಸ್ಗೆ ಮ್ಯಾಚ್ ಆಗೋ ಇಯರಿಂಗು, ಅದು ಕೂಡ 95,000 ಚಿಲ್ಲರೆ ಅಮೌಂಟ್ ಬಿಲ್ ಹಾಕಿದ್ದಾರೆ. ಇನ್ನು ನೋಡಿ ಎಲ್ಲ ರಿಂಗ್ಗಳು ಎಷ್ಟು ಚೆನ್ನಾಗಿದೆ. ಈ ಕ್ರೇಟಲ್ಲಿ ಇರೋದೆಲ್ಲನೂ ಕೂಡ 5 ಗ್ರಾಮ್, ನೋಡಿ ಎಷ್ಟು ದೊಡ್ಡದಾಗಿದೆ. ಇದೆಲ್ಲನೂ ಕೂಡ 5 ಗ್ರಾಮಲ್ಲಿ ಮಾಡಿರೋವಂಥದ್ದು. ಇಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ, ನೀವು ಒಂದು ಎರಡು ತೋರಿಸಲ್ಲ. ದೊಡ್ಡ ಶಾಪ್ ಆಗಿರೋದ್ರಿಂದ ವಿಶ್ವಾಸ್ ಜ್ಯುವೆಲ್ಲರಿ ತುಂಬ ಕಲೆಕ್ಷನನ್ನು ನಮಗೆ ತೋರಿಸ್ತಾರೆ. ನಮಗೆ ಇಷ್ಟ ಆಗೋ ಥರ ಒಂದು 20-30 ರಿಂಗ್ಗಳನ್ನೇ ತೋರಿಸ್ತಾರೆ. ನಮಗೆ 20-30 ರಿಂಗ್ಗಳಲ್ಲಿ ನಾವು ಯಾವ್ದು ಬೇಕಾದ್ರೂ ಸೆಲೆಕ್ಷನ್ ಮಾಡ್ಕೋಬೋದು, ಇಲ್ಲಾಂದರೆ ನಾವು ಅಲ್ಲಿ ಕೊಟ್ಟು ಆರ್ಡ್ರ್ ಕೂಡ ಮಾಡಿಸ್ಕೋಬೋದು. ಇನ್ನು ನಾನು ನೆಕ್ಲೆಸ್ನ ತೊಗೊಂಡೆ, ಅವ್ರಿಗೆ ನೆಕ್ಲೆಸ್ ತೊಗೊಂಡು ಥ್ಯಾಂಕ್ ಯು ಮ್ಯಾಮ್ ಇನ್ನೊಂದು ಸರಿ ಬನ್ನಿ ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ಬಂದು ನಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಬಂದು ನಾವು ಸ್ಕೀಮ್ನ ಕಟ್ತಾ ಇದ್ದೀವಲ್ಲ, ಆ ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಇವಾಗ ಏನಾದರೂ ಆಫರ್ ನಡೀತಾ ಇದೆಯಾ ಅಂತ ಕೇಳಿದೆ. ಆಷಾಢದಲ್ಲಿ ನಾವು ಎಷ್ಟು ಗೋಲ್ಡ್ನ ತೊಗೊತೀವೋ ಅಷ್ಟು ಬೆಳ್ಳಿ ಆ್ಯಡ್ ಆಗುತ್ತೆ, ಬೆಳ್ಳಿ ಫ್ರೀ, ಎಷ್ಟು ಗ್ರಾಮ್ ತೊಗೊತೀವೋ ಅಷ್ಟು ಗ್ರಾಮ್ ಬೆಳ್ಳಿ ಸಿಗುತ್ತೆ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಇನ್ನೆಲ್ಲ ತೊಗೊಂಡೆ. ಇನ್ನು ಸ್ಕೀಮ್ ಬಗ್ಗೆ ಹೇಳಿ ಅಂತೇಳಿ ನಾನು ಎಲ್ಲನೂ ಕೂಡ ಕೌಂಟ್ ಮಾಡಿಕೊಂಡೆ, ಬಿಲ್ಲೆಲ್ಲಿ ಹೇಗಿದೆ, ನಮ್ಮದು ಹಳೆ ಗೋಲ್ಡ್ ಎಷ್ಟಿದೆ, ಹೊಸ ಗೋಲ್ಡ್ ಎಷ್ಟಾಗಿದೆ ಅಂತೆಲ್ಲ ನೋಡಿಕೊಂಡೆ. ಇನ್ನು ನೋಡಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನೋಡಿ. ಇವತ್ತಿನ ರೇಟ್ ಚಿನ್ನ ನಿಮಗೆ 699 ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಮಂತ್ ಫೆಬ್ರವರಿ 5,000 ಕಟ್ತೀರಾ ಅಂದ್ಕೊಳ್ಳಿ, ಯಾವಾಗ 7,735 ಆಗುತ್ತೆ, 649 ಮಿಲಿ ಆಗುತ್ತೆ. ಹಂಗೆ ಮಂತ್ಲಿ ಆ್ಯಡ್ ಆಗ್ತಾ ನಿಮಗೆ 6.21 ಇರುತ್ತೆ. 5,000 ಕಟ್ಟಿದ್ರೆ 6 ಗ್ರಾಮ್ ಸಿಗುತ್ತೆ. ಪ್ಲಸ್ ನೀವು ಕಟ್ಟೋದು 60,000, ಅದಕ್ಕೆ 6 ಗ್ರಾಮ್ 200 ಮಿಲಿ ಬಂದಿದೆ. ನಿಮಗೆ ರೇಟ್ ಎಷ್ಟಿದೆ 9,622 ಬೀಳುತ್ತೆ. ನಿಮಗೆ ರೇಟಲ್ಲಿ 12,000 ಉಳಿದೆ. ವೇಸ್ಟೇಜ್ ಮೇಕಿಂಗ್ ಎಲ್ಲ 34 ಇಷ್ಟಿದೆ, 34,000 ಬೀಳುತ್ತೆ. ಟೋಟಲ್ ಸೇವಿಂಗ್ ಅಮೌಂಟ್ 39,000. ನಾವು ಎಷ್ಟು ಅಮೌಂಟ್ ಕೊಡ್ತೀವಿ ಅಷ್ಟು ಗೋಲ್ಡ್ ಸೇವ್ ಆಗ್ತಾ ಇರುತ್ತೆ. ಓಕೆ ನೋಡಿ, ಮತ್ತೆ 39,000 ರೂಪಾಯಿ ಲಾಭ ತೋರಿಸ್ತಿದ್ದಾರೆ. ಅವ್ರು ಹೇಗೆ ಲಾಭ ತೋರಿಸಿದ್ರು ಗೊತ್ತಾ, ಪ್ರತಿ ತಿಂಗಳು 5,000 ಕಟ್ಟಿದ್ರೆ ನನಗೆ ಇಷ್ಟು ಗ್ರಾಮ್ 500 ಮಿಲಿ 400 ಮಿಲಿ ಈ ಥರ ಪ್ರತಿ ತಿಂಗಳು ಸೇವ್ ಆಗ್ತಾ 6 ಗ್ರಾಮ್ ಸಿಗುವಂಥದ್ದು. ನಮಗೆ ಲಾಸ್ಟಲ್ಲಿ ಮೇಕಿಂಗು ವೇಸ್ಟೇಜು ಇಲ್ಲದೆ ನಮಗೆ 31,000 ರೂಪಾಯಿ ಲಾಭ ಸಿಗುತ್ತೆ, 39,510 ರೂಪಾಯಿ ಲಾಭ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 1,000-2,000 ಕಟ್ಟಿದ್ರೆ ಬರೀ ಬೆಳ್ಳಿನ ಕೊಡ್ತಾರೆ, ಮತ್ತು ಮೇಕಿಂಗ್ ಇರಲ್ಲ, ವೇಸ್ಟೇಜ್ ಕೊಡಬೇಕು ಅಂತ ಹೇಳ್ತಾರೆ. ಬೆಸ್ಟ್ ಪ್ಯಾಕೇಜ್ 5,000 ಕಟ್ಟೋದು, 39,500 ರೂಪಾಯಿ ನಮಗೆ ಲಾಭ ಸಿಗುತ್ತೆ. ಅಂದರೆ ಯಾಕೆ ಕಟ್ಟಬಾರ್ದು, ಪ್ರತಿ ಮಂತು ನಾವು ಪ್ರತಿ ತಿಂಗಳು ನಮ್ಗೆ ಇಷ್ಟಿಷ್ಟು ಗ್ರಾಮ್ನ ತೊಗೊತಾ ಇದ್ದೀವಿ, ನಾವು ಖುಷಿನೂ ಕೂಡ ಇರುತ್ತೆ ಮತ್ತು ಲಾಭನೂ ಕೂಡ ಸಿಗ್ತಾ ಇದೆಯಲ್ಲ, ಹಾಗಾಗಿ ನನಗೆ ಭಾಳ ಇಷ್ಟ ಆಯಿತು. ಇನ್ನು ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗಿ ಸ್ಕೀಮ್ನ ಕಟ್ಟೋಣ ಅಂತ ಹೋಗಿ ಬರ್ತಾಯಿದ್ದೆ. ನಾನು ಬಂದು ಕಟ್ಟಲಿಲ್ಲ, ಸಂಗೀತ ಬಂದು ಸ್ವಲ್ಪ ಎಂಟ್ರಿ ಮಾಡಿಸ್ಬೇಕಾಗಿತ್ತು ಬುಕ್ಸ್ಗಳಿಗೆ, ಮತ್ತು ಅವಳು ಅಮೌಂಟ್ನ ಕಟ್ತಾಯಿದ್ಲು ಸ್ಕೀಮಲ್ಲಿ. ಪ್ರತಿ ಮಂತ್ಲಿ ಸ್ಕೀಮ್ ಇರುತ್ತಲ್ಲ ಅದು. ಇನ್ನು ನಾನು ಇನ್ಸ್ಟಾಲ್ಮೆಂಟ್ ಆಗಿ ಮೊಬೈಲಲ್ಲೇ ನಾನು ಪೇ ಮಾಡಿಬಿಡ್ತೀನಿ, ಹಾಗಾಗಿ ನಾನು ಯಾವುದೇ ರೀತಿ ಅಂತ ಅಲ್ಲಿ ಕಟ್ತಾ ಇರಲಿಲ್ಲ. ನಾನು ಆಲ್ರೆಡಿ ಲಾಸ್ಟ್ ಮಂತ್ ಬಂದು ಎಂಟ್ರಿ ಮಾಡಿಸ್ಕೊಂಡು ಹೋಗಿದ್ದೆ. ಅವಳಿನ್ನ ಬುಕ್ ಎಂಟ್ರಿ ಮಾಡಿಸ್ತಾ ಇದ್ದಾಳೆ. ಇನ್ನು ಮಕ್ಕಳಂತೂ ಓಡಾಡ್ತಾ ಇದ್ದಾರೆ ನನ್ನ ಪುಟಾಣಿಗಳು. ನಾನು ಅವ್ನು ಹಿಡಿಯೋದೇ ಆಗೋಗಿದೆ ಎಲ್ಲ ಕಡೆ. ಇವಾಗ ಒಂದು ಇಲ್ಲೆಲ್ಲ ಇಷ್ಟ ಆಗ್ತಾಯಿಲ್ಲ, ಗ್ರೌಂಡ್ ಫ್ಲೋರಲ್ಲಿ ಒಬ್ಬನೇ ಓಡಾಡ್ತಿದ್ದ, ಮೇಲ್ಗಡೆ ಎಲ್ಲ ಸ್ವಲ್ಪ ಕ್ರೌಡ್ ಇತ್ತಲ್ಲ, ಹಾಗಾಗಿ ಅವ್ನಿಗೇನೋ ಒಂದು ಸ್ವಲ್ಪ ಅಳೋದು ಕಿರಿಕಿರಿ ಆಗ್ತಿತ್ತೇನೋ ಆ ಥರ ಮಾಡ್ತಿದ್ದ. ಇನ್ನು ನಿಜವಾಗ್ಲೂ ಹೇಳಬೇಕಂದ್ರೆ ಚಿನ್ನ ಖರೀದಿ ಮಾಡೋದು ತುಂಬ ಕಷ್ಟ ಅಂದ್ಕೊತೀವಿ, ಎಲ್ಲರೂ ಹಾಗೆ ಅಂದ್ಕೊಳ್ಳೋದು. ಆ ಟೈಮಲ್ಲಿ ನಮಗೆ 3,500 ದೊಡ್ಡದಾಗಿತ್ತು. ನನ್ನ ಮದುವೆ ಟೈಮಲ್ಲಿ ನಮಗೆ ಪೇಮೆಂಟು ಅಷ್ಟೇ ಇತ್ತು, ಅಷ್ಟೇ ಸಂಪಾದನೆ ಇತ್ತು, ದುಡ್ಡು ದೊಡ್ಡದು ಅನಿಸ್ತಿತ್ತು 3,500. ಈಗ 13,200 ಈಗ ನಾವು ದುಡಿತಾ ಇರೋಂಥ ಅಮೌಂಟಲ್ಲಿ ಇದು ನಮಗೆ ದೊಡ್ಡದು ಅಂತ ಅನಿಸುತ್ತೆ. ಜಾಸ್ತಿ ಚಿನ್ನ ರೇಟ್ ಇದ್ದಾಗೆ ನಾವು ಪ್ರತಿ ತಿಂಗಳು ಸ್ವಲ್ಪ ಚಿನ್ನದಲ್ಲಿ ಹೂಡಿಕೆ ಮಾಡಬೇಕು. ಯಾಕಂದರೆ ಚಿನ್ನದಲ್ಲಿ ಹೂಡಿಕೆ ಮಾಡಿದ್ರೆ ನಮಗೆ ಅದು ಡಬಲ್ ಆಗ್ತಾನೆ ಹೋಗುತ್ತೆ. ಇನ್ನು ಗ್ರೌಂಡ್ ಫ್ಲೋರ್ಗೆ ಬಂದು ಚೈನ್ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ನಾವು ಚಿನ್ನನ ತೊಗೊಂಡ್ರೆ ನಮಗೆ ಬೆಳ್ಳಿ ಫ್ರೀಯಾಗಿ ಕೊಡ್ತಾರಲ್ಲ, ಹಾಗಾಗಿ ನಾನು ಅದನ್ನು ಇದು ಸಂಗೀತ ತೊಗೊಳ್ತಾ ಇದ್ಲು ಕಾಲ್ ಚೈನು, ನಾನು ಹಾಗೆ ಕೂಡ ನೋಡ್ತಾ ಇದ್ದೆ. ನಾನು ಕೂಡ ಕಾಲ್ ಚೈನ್ ತೊಗೋಬೇಕು. ನನ್ನ ಹಸ್ಬೆಂಡ್ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ನೆಕ್ಸ್ಟ್ ಮಂತ್ ಇನ್ನೊಂದು 10 ಡೇಸ್ ಬಿಟ್ಟು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಾಲ್ ಚೈನ್ ಅವಳು ತೊಗೊಳ್ಳುವಾಗ ನಾನು ಕೂಡ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಯಾವುದು ಅಂತೇಳಿ. ಇನ್ನು ತೊಗೊಂಡಾಯಿತು. ನಿಜವಾಗ್ಲೂ ಬಂದು 1 ಅವರ್ ಬಂದರೆ 2 ಅವರ್ಸ್ ಆಗೋಗುತ್ತೆ. ಇನ್ನು ಗ್ರೌಂಡ್ ಫ್ಲೋರಲ್ಲಿ ಬೆಳ್ಳಿನ ಇಟ್ಕೊಂಡಿದ್ದಾರೆ ನೋಡಿ, ಎಷ್ಟು kg ಬೆಳ್ಳಿ ಬೇಕೋ ತೊಗೋಬೋದು ನೀವು. ನಾವು ಸ್ಕೀಮ್ 1,000-2,000 ಕಟ್ಟೋದ್ರಿಂದ ನಮಗೆ 5 ಗ್ರಾಮ್ 10 ಗ್ರಾಮ್ ಬೆಳ್ಳಿನ ಕೊಡ್ತಾರೆ, ಇಷ್ಟು ಬೆಳ್ಳಿ ಅಂತ. ನನಗೆ ಅನಿಸಿದ್ದು 5,000 ಕಟ್ಟಿದ್ರೇ ಲಾಭ, ನಮಗೆ ಮೇಕಿಂಗು ವೇಸ್ಟೇಜು ಇಲ್ಲದೆ 39,500 ರೂಪಾಯಿ ಲಾಭ ಸಿಗುತ್ತೆ. ಅಂದರೆ ಯಾಕೆ ಕಟ್ಟಬಾರ್ದು? ಪ್ರತಿ ತಿಂಗಳು ಒಂದು ಚೀಟಿನ ಕಟ್ತೀವಲ್ಲ, ಎಲ್ಲದೂ ಚೀಟಿ ಕಟ್ತೀವಲ್ಲ, ಅದೇ ರೀತಿ ಕಟ್ಟಬೇಕು ಇಲ್ಲಿನೂ ಕೂಡ. ನಾವು ಒಂದು 5,000 ಕಟ್ಕೊಂಡು ಹೋಗೋಣ. ನೆಕ್ಸ್ಟ್ ಈ ಅಕ್ಟೋಬರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಈ ಅಕ್ಟೋಬರ್ಗೆ ನಾನು ಇನ್ನೊಂದು 5,000 ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ ಲಾಸ್ಟ್ ನನ್ನ ಗೋಲ್ಡ್.
ಗೋಲ್ಡನ್ ಹ್ಯಾಂಗಿನ್ಸ್ ನೋಡಿ ಯಾವ ಥರ ಇದೆ, ಪಕ್ಕಾ ಮ್ಯಾಚ್ ಆಗುತ್ತೆ ಅಲ್ವಾ. ಇನ್ನು ನಾನು ಎಲ್ಲರಿಗೂ ಕೂಡ ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಎಲ್ಲರಿಗೂ ಕೂಡ ಫೋಟೋನ ಶೇರ್ ಮಾಡಿಕೊಂಡೆ ಹೇಗಿದೆ ಅಂತೇಳಿ. ಮ್ಯಾಚ್ ಆಗ್ತಾಯಿದೆ, ಚೆನ್ನಾಗಿದೆ, ನನಗಿಷ್ಟ ಆಯಿತು ಅಂತೆಲ್ಲರೂ ಕೂಡ ಹೇಳ್ತಾಯಿದ್ರು. ಖುಷಿ ಆಗ್ತಾಯಿತ್ತು ನನಗೆ ತಗೊಬಂದಿದ್ದು. ಇನ್ನು ಹೇಳ್ಬೇಕಂದ್ರೆ ಇದಕ್ಕೆ ಎಷ್ಟಾಯಿತು ಗೊತ್ತಾ, ಈ ಗೋಲ್ಡ್ಗೆ 95,000 ಚಿಲ್ಲರೆ ಹಾಕಿದ್ರು. ಇದಕ್ಕೆ 95,000 ಹಾಕಿದ್ರಲ್ಲ. ನಾನು ಹಳೆ ಗೋಲ್ಡೇ ಜಾಸ್ತಿ ಇದ್ದಿದ್ದರಿಂದ, ಹಳೆ ಗೋಲ್ಡೇ ನನಗೆ ಇದು ಬಂದು 6.5 ಗ್ರಾಮ್ ಅಂದರೆ ನನಗೆ ಹಳೆ ಗೋಲ್ಡೇ ನಮಗೆ ಸ್ವಲ್ಪ ಇನ್ನೂ 1 ಗ್ರಾಮ್ ಜಾಸ್ತಿನೇ ಇತ್ತು ನಂದು ಹಳೆ ಗ್ರಾಮು. ಅದ್ರ ಮೇಲೆ ಒಂದು 8,000 ಕೊಟ್ಟು ನಾನು ಈ ಹ್ಯಾಂಗಿನ್ಸ್ನ ತೊಗೊಂಡೆ. ನಾನು ಹಳೆ ಗೋಲ್ಡ್ನ ಎಕ್ಸ್ಚೇಂಜ್ ಮಾಡಿದೆ. ಪಾಪ ನನ್ನ ಹಸ್ಬೆಂಡ್ಗೆ ನಾನು ರಿಂಗ್ ತೊಗೊಳ್ಳೋಣ ಅಂತ ಹೋದೆ, ನನಗೆ ದುಡ್ಡು ಶಾರ್ಟೇಜ್ ಬಂತು, ಸಾಕಾಗಲಿಲ್ಲ. ಒಂದು 30,000 ಇನ್ನೂ ಎಕ್ಸ್ಟ್ರಾ ಬೇಕಾಗಿತ್ತು. ಹಾಗಾಗಿ ಅಕ್ಟೋಬರಲ್ಲಿ ಸ್ಕೀಮ್ ಕಂಪ್ಲೀಟ್ ಆಗುತ್ತೆ, ಆವಾಗ ನೀವು ತೊಗೋಬೋದು ಮೇಡಮ್ ಅಂತ ಹೇಳಿದರು. ಸ್ಕೀಮ್ ಇವಾಗಲೇ ಫುಲ್ ಕಂಪ್ಲೀಟ್ ಮಾಡಿದ್ರೆ ಕೊಡ್ತೀರಾ ಅಮೌಂಟು ಅಂತ ಕೇಳಿದೆ. ಇನ್ನೂ 17,000-18,000 ಕಟ್ಟಿದ್ವಲ್ವ, ಹಾಗಾಗಿ ಇಲ್ಲ ಇನ್ನೂ 3 ತಿಂಗಳು ನೀವು ವೆಯ್ಟ್ ಮಾಡಬೇಕು ಅಂತಂದರು. ಸರಿ ಆಯಿತು, ಅಷ್ಟೆಲ್ಲ ಅಮೌಂಟ್ ಮಾಡ್ಕೋಬೇಕು, ಒಂದು 1 ಲಕ್ಷನಾದರೂ ಬೇಕು ಅವ್ರಿಗೆ ಈ ರಿಂಗ್ನ ತೊಗೊಳ್ಬೇಕಂದ್ರೆ. ಇದಕ್ಕೆ ನನಗೆ 95,000 ಆಗಿದೆ 6 ಗ್ರಾಮ್ಗೆ. ಅವ್ರಿಗೂ ಒಂದು 5-6 ಗ್ರಾಮ್ ಬೇಕು, 89,000 ಬೇಕಾಗುತ್ತೆ. 1 ಲಕ್ಷನೇ ಎತ್ಕೊಂಡು ಹೋಗ್ಬೇಕಾಗುತ್ತೆ ನನ್ನ ಹಸ್ಬೆಂಡ್ಗೆ ರಿಂಗ್ ತೆಗಿಬೇಕು ಅಂದರೆ. ಚಿನ್ನದಲ್ಲಿ ಹೂಡಿಕೆ ಮಾಡಿ ಡಬಲ್ ಆಗುತ್ತೆ, ಚಿನ್ನದಲ್ಲಿ ಹೂಡಿಕೆ ಮಾಡಿ ಡಬಲ್ ಆಗುತ್ತೆ ಅಂತ ಯಾವಾಗೂ ಹೇಳ್ತಾ ಇರ್ತೀನಿ. ಯಾಕಂದರೆ ನಾವು ನಮ್ಮಂಥ ಮಿಡಿಲ್ ಕ್ಲಾಸ್ ಅವರು ಚಿನ್ನದಲ್ಲಿ ಹೂಡಿಕೆ ಮಾಡಿದ್ರೆ ನಮಗೆ ಆ ದುಡ್ಡು ಬೆಳೀತಾನೆ ಹೋಗುತ್ತೆ. ಈ ನೆಕ್ಲೆಸ್ ತೊಗೊಂಡಿದ್ದು ನಾನು 1 ಲಕ್ಷ ರೂಪಾಯಿಗೆ, ಬರೀ 1 ಲಕ್ಷ ನಾನು ಮದುವೆಗೆ ತೊಗೊಂಡಿದ್ದೀವಿ. 8 ವರ್ಷಕ್ಕೆ 4 ಲಕ್ಷ ರೂಪಾಯಿ ಆಗುತ್ತೆ ಈ 25 ಗ್ರಾಮ್ ನೆಕ್ಲೆಸ್ ತೊಗೊಳೋದಕ್ಕೆ. ಎಷ್ಟು 1 × 3 ಸಿಕ್ಕಿದೆ ಈ ನೆಕ್ಲೆಸ್ಸಿಂದ ಅಲ್ವಾ. ನೋಡಿದ್ರಲ್ಲ, ಒಂದಿಷ್ಟು ಡಬಲ್ ಆಗಿಬಿಡುತ್ತೆ. ನಾವು 1 ಗ್ರಾಮೇ ಆಗಲಿ, ಸೊ 1 ಗ್ರಾಮ್ 2 ಗ್ರಾಮ್ ತೆಗಿಯೋಕ್ಕಾಗಿಲ್ಲ 1 ಗ್ರಾಮ್, ಅರ್ಧ ಗ್ರಾಮ್, ಈ ಥರ ಒಂದು ಎಷ್ಟಾಗುತ್ತೋ ಅಷ್ಟು ಚಿನ್ನದಲ್ಲಿ ಹೂಡಿಕೆ ಮಾಡ್ತಾ ಹೋಗಬೇಕು. ಇಲ್ಲ ಬೆಳ್ಳಿಲಾದರೂ ಹೂಡಿಕೆ ಮಾಡಿ, ಬೆಳ್ಳಿಲೂ ಕೂಡ ನಮಗೆ ಡಬಲ್ ಆಗ್ತಾಯಿದೆ. ಈಗ ನಮಗೆ 1 to ಡಬಲ್ ಸಿಗುವಂಥ ಪ್ರಾಫಿಟೇ ಈ ಗೋಲ್ಡಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲಲ್ಲಿ ನಾನು ಯಾವಾಗೂ ಹೇಳೋದು ಇದೆ, ಹೆಣ್ಮಕ್ಳಿಗೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಚಿನ್ನದಲ್ಲೇ ಹೂಡಿಕೆ ಮಾಡೋದು. ನಾನು ಕೂಡ ಅದೇ ರೀತಿ ಹೂಡಿಕೆ ಮಾಡ್ತಾಯಿದ್ದೀನಿ. ಅವಾಗ ಬರೀ 3,500 ಇತ್ತು, ಈಗ 13,000 ಆಗೋಗಿದೆ ಅಲ್ವಾ. ಅದಕ್ಕೆ ಹೇಳೋದು, ನನ್ನ ಸೇವಿಂಗ್ಸ್ ಎಲ್ಲ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ವ್ಲಾಗು, ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗ್ತಿದೆಯಾ, ಮತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ತಪ್ಪದೇ ನನ್ನ ಜೊತೆ ಮಾತಾಡಿ. ಮತ್ತೆ ಒಂದು ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೊಂದು ಸಾರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.